ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸೌಮ್ಯಾಸ್ ಕುಕಿಂಗ್ ಚಾನಲ್. ನಾನಿವತ್ತು ನಮ್ಮ ಮನೆಯಲ್ಲಿ ಮಾಡಿದಂತಹ ರಾಮನವಮಿ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಾವೇನೆಲ್ಲ ಮಾಡಿದ್ವಿ, ಹಾಗೆ ಪೂಜೆಗೆ ಬೇಕಾದ ಪ್ರಸಾದಗಳು ಕೂಡ ನಾನು ಹೇಗೆ ತಯಾರು ಮಾಡಿಕೊಂಡೆ, ಪ್ರತಿಯೊಂದು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ. ಲಾಸ್ಟ್ವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನಾನಿಲ್ಲಿ ಫಸ್ಟು ಕೋಸಂಬರಿ ಮಾಡ್ತಾಯಿದ್ದೀನಿ. ಕೋಸಂಬರಿಗೆ ಬಂದು ಸ್ವಲ್ಪ ಹೆಸರುಬೇಳೆನ ನೆನೆಸಿ ಇಟ್ಕೊಂಡಿದ್ದೆ. ಫಸ್ಟೇ ಒಂದು 1 ಅವರ್ ನೆನೆಸಿದ್ರೂ ಸಾಕು, ಅದು ಬೇಗನೆ ನೆನೆಯುತ್ತಲ್ಲ. ಹಾಗಾಗಿ ಮತ್ತು ಅದಕ್ಕೆ ಸಣ್ಣದಾಗಿ ಹೆಚ್ಚಿದಂತಹ ಸೌತೆಕಾಯಿ ಹಾಕ್ಕೊಂಡಿದ್ದೀನಿ. ಮತ್ತು ತೆಂಗಿನಕಾಯಿ ತುರಿ ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ. ಖಾರಕ್ಕೆ ನೀವು ನೋಡಿ ಹಾಕ್ಕೊಳ್ಳಿ, ನಾನು ಸ್ವಲ್ಪನೇ ಹಾಕಿದ್ದೀನಿ. ಸೊ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಇದಿಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಕೋಸಂಬರಿ ರೆಡಿ ಆಗುತ್ತೆ. ಲಾಸ್ಟಲ್ಲಿ ಎರಡು ಹನಿ ಇದಾಕಬೇಕು, ನಿಂಬೆಹಣ್ಣು ಹಾಕಬೇಕು. ನಿಂಬೆಹಣ್ಣು ಸಾಮಾನ್ಯವಾಗಿ ಯಾರು ಹಾಕಲ್ವೋ ಅವರು ಸ್ಕಿಪ್ ಮಾಡ್ಕೊಳ್ಳಿ, ಬಟ್ ಹಾಕಿದ್ರೆ ಒಳ್ಳೆಯದು. ಯಾಕೆ ಅಂದರೆ ನಾವು ಹೆಸರು ಬೇಳೆ ಆಗಿರೋದ್ರಿಂದ ಹೆಸರು ಕಾಳು ಸ್ವಲ್ಪ ಗ್ಯಾಸ್ಟ್ರಿಕ್ ಇರುತ್ತೆ. ಸೊ ಹಾಗಾಗಿ ನಾವು 2 ಹನಿ ಇದು ನಿಂಬೆಹಣ್ಣಿನ ರಸನ ಸೇರಿಸಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಅಂಶ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಇದನ್ನು ಹಾಕೋದಷ್ಟೇ. ಈಗ ಕೋಸಂಬರಿ ರೆಡಿಯಾಗಿದೆ. ಮತ್ತು ನೀರು ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮೊಸರನ್ನ ಆಲ್ರೆಡಿ ನಾನು ಕಡ್ದು ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಶುಂಠಿ ಸೇರಿಸ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು. ನೀವು ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ತುಂಬ ಸ್ಪೈಸಿ ಆಗುತ್ತೆ ಅಂತ ಹೇಳಿ ಹಾಕ್ಕೊಂಡಿಲ್ಲ. ಮತ್ತು ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೀರು ಮಜ್ಜಿಗೆ ಕೂಡ ರೆಡಿಯಾಗುತ್ತೆ. ರಾಮನವಮಿಯಲ್ಲಿ ಇದು ಪಾನಕ ಮತ್ತು ನೀರು ಮಜ್ಜಿಗೆ, ಕೋಸಂಬರಿ ಇದನ್ನೇ ಜಾಸ್ತಿ ಮಾಡೋದು. ಇದು ರಾಮನಿಗೆ ಪ್ರಿಯವಾಗಿದ್ದಂತಹ ಆಹಾರಗಳು ಅಂತಲೂ ಕೂಡ ಹೇಳ್ತಾರೆ. ಸೊ ಹಾಗಾಗಿ ನಾನಿವತ್ತು ಎಲ್ಲವನ್ನು ಮಾಡ್ತಾಯಿದ್ದೀನಿ. ಈಗ ಕೋಸಂಬರಿ ರೆಡಿ ಆಯಿತು, ಮತ್ತು ನೀರು ಮಜ್ಜಿಗೆ ರೆಡಿ ಆಯಿತು, ಮತ್ತು ಲಾಸ್ಟಲ್ಲಿ ಈಗ ಪಾನಕ ಮಾಡಬೇಕು. ಪಾನಕ ಮಾಡೋದಕ್ಕೆ ಇಲ್ಲಿ ನಾನು ಕರ್ಬೂಜ ಹಣ್ಣು ತೊಗೊಂಬಂದಿದ್ದೀನಿ. ಇದನ್ನು ಕೆಲವರು ಮಿಣಿಕೆ ಹಣ್ಣು ಅಂತಲೂ ಕೂಡ ಕರೀತಾರೆ. ಸೊ ಈಗ ನಾನು ಇದನ್ನು ಒಂದು ಅರ್ಧ ಯೂಸ್ ಮಾಡ್ಕೋತೀನಿ. ಯಾಕಂತಂದರೆ ನಾವು ಜಾಸ್ತಿ ಮನೆಯಲ್ಲಿ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಎಲ್ಲನೂ ಒಟ್ಟಿಗೆ ಕುಡಿಯೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಒಂದು ಅರ್ಧ ಮಾಡಿ ಆನಂತರ ಇನ್ನು ಅರ್ಧ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಎತ್ತಿಟ್ಬಿಡ್ತೀನಿ. ಸೊ ಇಲ್ಲಿ ಒಳಗಡೆ ಇರುವಂತಹ ಬೀಜಗಳೆಲ್ಲ ನೀಟಾಗಿ ತೆಗೆದುಬಿಟ್ಟು ಪೀಸ್ಕೊಳಕ್ಕೆ ತೊಗೊಂಡು ಮತ್ತು ಅದರೊಳಗಡೆ ಸಿಪ್ಪೆ ತೆಗೆದು ಹಣ್ಣನ್ನು ಮಾತ್ರ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೋತೀನಿ. ಕೈಯಲ್ಲೇ ಕೆಲವರು ಅದನ್ನು ಕಿವುಚ್ಕೋತಾರೆ, ಬಟ್ ಅದು ಕರೆಕ್ಟಾಗಿ ನೀಟಾಗಿ ಸ್ಮ್ಯಾಶ್ ಆಗಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನೀವು ಕೈಯಲ್ಲಿ ಮಾಡ್ಕೊಳ್ಳೋರು ಕೂಡ ಮಾಡ್ಕೋಬೋದು. ಪಾನಕ ಅಂದಾಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ಕೈಯಲ್ಲೇ ಮಾಡೋದು. ನಾನು ಸ್ವಲ್ಪ ಇತ್ತಲ್ವ, ಹಾಗಾಗಿ ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು 2 ಏಲಕ್ಕಿನ ಬಿಡಿಸಿ ಹಾಕೋತೀನಿ. ಅಂದರೆ ಸಿಪ್ಪೆ ಹಾಕಲ್ಲ, ಅದರೊಳಗಡೆ ಇರುವಂತಹ ಕಾಳುಗಳನ್ನ ಮಾತ್ರ ಇದಕ್ಕೆ ಹಾಕೋತೀನಿ. ಹಾಕೋದ್ರಿಂದ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ. ನಾವೇನಾದರೂ ಬೇಡದೇ ಇರೋ ಆಹಾರಗಳೇನಾದ್ರು ತಿಂದಿದ್ರೆ ಅದು ಕೂಡ ಜೀರ್ಣ ಆಗುತ್ತೆ, ಹೊಟ್ಟೆಗೆ ಒಳ್ಳೆಯದು ಏಲಕ್ಕಿ ಬಿದ್ದರೆ. ಮತ್ತು ಜ್ಯೂಸು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನಿಲ್ಲಿ ಪಾನಕಕ್ಕೆ ಅಂತ ಹೇಳಿ ನಾನು ಆಲ್ರೆಡಿ ಬೆಲ್ಲನ ಕರಗಿಸಿ ಅದ್ರ ಇದು ಕಸ ಎಲ್ಲ ತೆಗೆದು ಸೋಸಿ ಇಟ್ಕೊಂಡಿದ್ದೀನಿ. ಅದೇ ಬೆಲ್ಲದ ನೀರನ್ನ ತೆಗೆದು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ನುಣ್ಣಿಗೆ ಜ್ಯೂಸನ್ನ ರೆಡಿ ಮಾಡ್ಕೊತೀನಿ. ಈಗ ಅದು ಕೂಡ ರೆಡಿಯಾಗಿದೆ. ಈಗ ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ನೋಡಿ ಹಾಕ್ಕೊಳ್ಳಿ. ಪಾನಕ ಅಂದಾಗ ಸ್ವಲ್ಪ ನೀರಾಗಿದ್ರೇ ಎಲ್ಲರೂ ಇಷ್ಟಪಡ್ತಾರೆ. ತುಂಬ ಒಂಥರ ಹಣ್ಣು ಜಾಸ್ತಿ ಆಗಿ ಇದಾಗ್ಬಿಟ್ರೆ ಅದು ಒಂಥರ ಕುಡಿಯೋಕ್ಕೆ ಅಷ್ಟು ಟೇಸ್ಟ್ ಅನ್ಸಲ್ಲ. ನೀವು ಬೇಕಾದ್ರೆ ಹೊರಗಡೆ ಕಡೆ ನೋಡಿ, ಇವಾಗ ರಾಮನವಮಿ ಟೈಮ್ಗಳಲ್ಲಿ ಎಲ್ಲರೂ ರೋಡ್ ಸೈಡೆಲ್ಲ ಕೊಡ್ತಾ ಇರ್ತಾರಲ್ಲ, ಅವರೆಲ್ಲ ಎಷ್ಟು ನೀರಾಗಿರುತ್ತೆ ಗೊತ್ತಾ, ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಪಾನಕ ಅಂದಾಗ ಇದಕ್ಕೆ ಬೆಲ್ಲ ಹಾಕಿದ್ರೇ ಶ್ರೇಷ್ಠ. ನಾವು ಸಕ್ಕರೆ ಹಾಕಿದ್ರೆ ಅದು ಇದು ಪರಿಪೂರ್ಣ ಆಗಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಬೆಲ್ಲ ಹಾಕಿದೆ. ನನ್ನ ಮಕ್ಕಳು ಕೂಡ ಬಂದಿದ್ದಾರೆ, ಬಂದು ಅಮ್ಮ ಜ್ಯೂಸ್ ಕೊಡು ಅಂತ ಕೇಳ್ತಾನೆ ಇದ್ದರು. ಸರಿ ಅಂತ ಹೇಳಿ ನಾನು ದೇವ್ರಿಗೆ ಅಂತ ಒಂದು ಲೋಟ ಎತ್ತಿಟ್ಬಿಟ್ಟಿದ್ದೆ. ಇವರಿಬ್ಬರಿಗೆ ಚಿಕ್ಕ ಲೋಟದಲ್ಲಿ ಒಂದೊಂದು ಕೊಟ್ಟೆ. ಕುಡಿದ್ಬಿಟ್ಟು ಅವ್ರು ಏನು ಹೇಳ್ತಾರೆ ನೀವೇ ನೋಡಿ ರಿಯಾಕ್ಷನ್ನು. ನಾನು ಹೇಗಿತ್ತು ಅಂತ ಕೇಳಿದೆ, ಅದಕ್ಕೆ ಅವರು ಸೂಪರಮ್ಮ ಅಂತ ಹೇಳ್ತಾಯಿದ್ರು. ಮಕ್ಳುಗಳೇ ಅಷ್ಟೇ ಅಲ್ವಾ, ಈಗ ನಾವು ಏನೇ ಪೂಜೆ ಮಾಡ್ತೀವಿ ಅಂದ್ರೂ ಅವ್ರು ಕೇಳಲ್ಲ. ಯಾಕೆಂದರೆ ಆಲ್ರೆಡಿ ಲೇಟು ಆಗಿತ್ತು. ನಮ್ಮ ಮನೇಲಿ ಅವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ನಾನು ಎಲ್ಲ ಮುಗಿಸಿ ಆನಂತರ ನಾನು ಸ್ನಾನ ಮಾಡಿ ಎಲ್ಲ ರೆಡಿ ಮಾಡೋಷ್ಟೊತ್ತಿಗೆ ನೋಡ್ತಾ ಇದ್ರಲ್ಲ, ಪ್ರಸಾದ ಎಲ್ಲ ರೆಡಿಯಾಗಿದೆ. ಈಗ ಪೂಜೆ ಮಾಡಿ ದೀಪ ಹಚ್ಚಿ ಇದು ನೈವೇದ್ಯ ಇಟ್ಟರೆ ಆಯಿತು ಪೂಜೆ ಕೂಡ. ನಾನಿವತ್ತು ರಾಮನವಮಿ ಅಂತ ನನಗೆ ಅಷ್ಟು ಗೊತ್ತೂ ಆಗಲಿಲ್ಲ. ಯಾಕೆಂದರೆ ಸ್ಯಾಟರ್ಡೆ ಬಂದು ಸ್ವಲ್ಪ ಏನೋ ಬಿಸಿಲಿದ್ದೆ ನಾನು, ಹಾಗಾಗಿ ಅದ್ರ ಕಡೆ ಗಮನನೇ ವಹಿಸ್ಲಿಲ್ಲ. ನಾನು ಬೆಳಿಗ್ಗೆ ಎದ್ದು ನೆನೆಸ್ಕೊಂಡು ಅಯ್ಯೋ ಇವತ್ತು ಹೌದಲ್ವ ರಾಮನವಮಿ ಅಲ್ವಾ ಅಂತ ಅಂದ್ಬಿಟ್ಟು ಆಮೇಲೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ, ಅಂದರೆ ದೇವ್ರ ಸಾಮಾನುಗಳು ಅದೆಲ್ಲ ನೀಟಾಗಿ ತೊಳೆದಿಟ್ಟಿದ್ದೆ ಗುರುವಾರನೇ. ಸೊ ಹಾಗಾಗಿ ನನಗೇನು ರಿಸ್ಕ್ ಆಗಲಿಲ್ಲ ಅವತ್ತು. ಶುಕ್ರವಾರ ಮಾಮೂಲಿ ಪೂಜೆ ಮಾಡ್ಕೊಂಡಿದ್ದೆ.
ಇವತ್ತು ನಾನು ಏನೋ ಒಣಗಿದ ಹೂವುಗಳಿತ್ತು ಎಲ್ಲನೂ ತೆಗೆದಿಟ್ಬಿಟ್ಟು ಹೊಸದಾಗಿ ಹೂವುಗಳಿಟ್ಟು ದೇವರಿಗೆ ಪೂಜೆ ಮಾಡಿದರೆ ಅಷ್ಟೇ. ಬಟ್ ಆದ್ರೂ ಸ್ವಲ್ಪ ಲೇಟೇ ಆಗಿಬಿಡ್ತು. ಎಲ್ಲನೂ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ, ನಾನು ಸ್ನಾನ ಮಾಡಿ, ಪ್ರಸಾದ ಎಲ್ಲ ರೆಡಿ ಮಾಡಿಕೊಂಡು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಇದೆಲ್ಲ ಮಾಡೋಷ್ಟೊತ್ತಿಗೆ ನನಗೆ ಟೈಮ್ ಆಗಿಬಿಡ್ತು. ಸೊ ಏನು ಮಾಡೋಕ್ಕಾಗಲ್ಲ ಅಲ್ವ, ಒಂದೊಂದು ಸರಿ ಹಂಗಾಗುತ್ತೆ. ನಾನು ಅರೌಂಡ್ ಪೂಜೆ ಮಾಡೋಷ್ಟೊತ್ತಿಗೆ ಹತ್ತತ್ರ 11:30 12 ಗಂಟೆ ಆಗಿಬಿಡ್ತು. ನಾನು ಸರಿ ಮತ್ತು ಬೇಗ ಬೇಗ ಮಾಡೋಣ, ಇನ್ನು ಅಡುಗೆ ಕೂಡ ರೆಡಿ ಮಾಡಬೇಕು ಮತ್ತು ಮಧ್ಯಾಹ್ನಕ್ಕೆ ಮಕ್ಕಳಿಗೆಲ್ಲ ಅಂತ ಹೇಳಿ ಬೇಗ ಬೇಗ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಹೇಗೆಲ್ಲ ಮಾಡಿದ್ರಿ ನನಗೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ನೀವು ಮಾಡೋ ಒಂದೊಂದು ಕಮೆಂಟ್ಸ್ ಆಗ್ಬೋದು ಅಥವಾ ಲೈಕ್ ಆಗ್ಬೋದು, ಪ್ರತಿಯೊಂದು ಕೂಡ ನಮಗೂ ಒಂದು ಏನೋ ಒಂದು ಸ್ಫೂರ್ತಿ ಅಂತಲೇ ಹೇಳ್ಬೋದು. ಇನ್ನೂ ಹೆಚ್ಚು ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಮತ್ತು ಏನಾದರೂ ಒಂದು ಹೊಸದಾಗಿ ನಾವೂ ಮಾಡಬೇಕು ಅಂತ ಏನೋ ಒಂದು ಖುಷಿ ಆಗುತ್ತೆ. ಸೊ ಹಾಗಾಗಿ ನೀವು ಯಾರ್ಯಾರು ನೋಡ್ತಾ ಇದ್ದೀರೋ ಅವರು ಒಂದು ಸಪೋರ್ಟ್ ಕೊಡಿ ಅಂತ ನಾನು ಕೇಳ್ಕೊತೀನಿ. ಈಗ ನಾನು ನೀಟಾಗಿ ಎಲ್ಲ ಹೂವೆಲ್ಲ ಇಟ್ಟು ಅಲಂಕಾರ ಮಾಡಿದ್ದಾಯಿತು. ಈಗ ಪ್ರಸಾದ ಎಲ್ಲ ಇಟ್ಟು ಮಕ್ಕಳನ್ನೆಲ್ಲ ಕರೆದು ಪೂಜೆ ಮಾಡಿಬಿಟ್ಟೋಣ ಅಂತ ಹೇಳಿ ಇವಾಗ ಅವನು ಕೂಡ ಬಂದ. ಅವನು ಬಂದವನೇ, ಇನ್ನೇನಿಲ್ಲ ಅವನಿಗೆ ಅದು ಜ್ಯೂಸ್ ತೊಗೊಳ್ಳ, ಅದು ಅಂದರೆ ಮಕ್ಕಳಿಗೆ ಅಂದರೆ ಸ್ವೀಟು ಯಾವುದಿರುತ್ತೋ ಅದು ಬೇಗ ಅಟ್ರಾಕ್ಷನ್ ಆಗುತ್ತೆ. ಸೊ ಹಾಗಾಗಿ ಸಾಮಾನ್ಯವಾಗಿ ನೀವು ಮನೇಲಿ ಮಾಡಿದ್ರು ಅಷ್ಟೇ, ಯಾವುದೇ ಈ ಜ್ಯೂಸ್ ಅಂತಲ್ಲ, ಬೇರೆ ಯಾವುದೇ ಜ್ಯೂಸ್ ಮಾಡಿದ್ರೂ ಸಕ್ಕರೆ ಬಳಸೋ ಬದಲು ಬೆಲ್ಲ ಬಳಸಿದ್ರೆ ಬೆಸ್ಟು. ಯಾಕೆಂದರೆ ಬೆಲ್ಲದಲ್ಲಿ ಐರನ್ ಕಂಟೆಂಟ್ಸು ತುಂಬಾ ಜಾಸ್ತಿ ಇರುತ್ತೆ. ನಾವು ಚಿಕ್ಕವರಿದ್ದಾಗ ಒಂದೊಂದು ಬೆಲ್ಲದ ಪೀಸ್ಗಳೆಲ್ಲ ಎತ್ಕೊಂಡು ತಿಂತಾಯಿದ್ವಿ ನಾವು ಅವಾಗ. ಅಂದರೆ ಬೇರೆ ನಮಗೆ ಚಾಕ್ಲೇಟ್ಸ್ ಆಗಲಿ ಬಿಸ್ಕೆಟ್ಸ್ ಆಗಲಿ ಜಾಸ್ತಿ ನಮಗೆ ಕೊಡಿಸ್ತಾ ಇರಲಿಲ್ಲ. ಅಪ್ಪ ಅಮ್ಮ ಜಾಸ್ತಿ ನಮಗೆ ಕೊಡಿಸ್ತಾನೆ ಇರಲಿಲ್ಲ. ಅಂದರೆ ಏನು ಕೊಡಿಸ್ತಾನೆ ಇರಲಿಲ್ಲ ಆ್ಯಕ್ಚುಲಿ. ನಾವು ರೇರು ಯಾವಾಗಲೂ ಒಂದು ಸರಿ ಯಾರ್ದೋ ಒಂದು ಬರ್ಡೇಗೆ ಒಂದು ಚಾಕ್ಲೇಟ್ ತಿಂತಾಯಿದ್ವಿ ಈ ಥರ. ಹಂಗಾಗಿ ಯಾರಾದರೂ ನೆಂಟರು ಬಂದರೆ ಮಾತ್ರ ನಮ್ಮ ಮನೆಗೆ ಬಿಸ್ಕೆಟ್ ತರೋರು, ಈ ಥರ ಇರೋದ್ರಿಂದ ನಮ್ಗೆ ಅದರದ್ದು ಇದೇ ಇರಲಿಲ್ಲ, ತಿನ್ನಬೇಕು ಕೊಡಿಸ್ತಾರೆ ಅನ್ನೋ ಥರ ಇರಲೇ ಇಲ್ಲ. ಸೊ ನಾವೇನು ಮಾಡ್ತಾಯಿದ್ವಿ, ಮನೇಲೇ ಸಿಕ್ಕದನ್ನೇ ಜಾಸ್ತಿ ತಿಂತಾಯಿದ್ವಿ. ಬೆಲ್ಲ ತೊಗೊಂಡು ತಿಂತಾಯಿದ್ವಿ, ಮತ್ತು ಒಣ ಕೊಬ್ಬರಿ ಇರೋದು ಅದನ್ನು ತಿಂತಾಯಿದ್ವಿ. ಏನೂ ಇಲ್ಲ ಅಂತ ಅಂದರೆ ಅಟ್ಲೀಸ್ಟು ಸಾಂಬಾರಲ್ಲಿ ಕಾಳುಗಳು ಹಾಕಿ ಸಾಂಬಾರು ಮಾಡೋರು. ನಮಗೆ ತುಂಬ ಹೊಟ್ಟೆ ಹಶ್ವಾದಾಗ ನಾನು ತುಂಬ ಸರಿ ತಿಂದಿದ್ದೀನಿ ಈ ಥರ. ಸಾಂಬಾರಿರೋ ಕಾಳುಗಳೆಲ್ಲ ತೆಗೆದುಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದನ್ನು ಸಪ್ರೇಟಾಗಿ ತಿನ್ನೋದು. ಈ ಥರ ಮಾಡಿದಾಗ ಏನಾಗುತ್ತೆ, ನಮಗೆ ಗೊತ್ತಿಲ್ಲದೆ ನಮ್ಮ ದೇಹಕ್ಕೆ ಬೇಕಾದ ಪೋಷಕಾಂಶಗಳೆಲ್ಲ ಸಿಗ್ತಾಯಿತ್ತು ಅವಾಗ. ನಾವು ಇವಾಗ ಏನು ಮಾಡ್ತೀವಿ, ಮಕ್ಳು ಹಠ ಮಾಡ್ತಾರೆ ಅಂತ ಒಂದು ಚಾಕ್ಲೇಟು ಬಿಸ್ಕೆಟು ಏನೋ ಒಂದು ಕೊಡ್ತೀವಿ, ಬಟ್ ಅದು ಊಟನೇ ಸೇರಿಸಲ್ಲ ಮಕ್ಕಳಿಗೆ. ಸೊ ಹಾಗಾಗಿ ನಾನು ಹೇಳೋದು ಆದಷ್ಟು ಅದೆಲ್ಲ ಅವಾಯ್ಡ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹಾಕ್ತೀನಿ ಯಾವ್ಯಾವ ಫುಡ್ನ, ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆ, ಯಾವ್ಯಾವ ಫುಡ್ನ ಮನೇಲಿ ಇಟ್ಕೊಂಡು ನಾವು ಮಕ್ಕಳಿಗೆ ಕೊಡೋದ್ರಿಂದ ಅವ್ರ ಹೆಲ್ತಿಗೆ ಎಷ್ಟೋ ಒಳ್ಳೆಯದು, ಅದೆಲ್ಲನೂ ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಖಂಡಿತವಾಗಿ. ಈಗ ನನ್ನ ಮಗ ಬಂದ್ಬಿಟ್ಟು ಅಮ್ಮ ಜ್ಯೂಸ್ ಕೊಡಲ್ವಾ. ಏಕೆಂದರೆ ನಾನೀಗ ಆಲ್ಮೋಸ್ಟು ಹತ್ತತ್ರ ಒಂದು 6 ಮಂತ್ಸೇ ಆಯಿತು ಅಂತ ಅಂದ್ಕೊಳ್ಳಿ. ನಾನು ಎಲ್ಲನೂ ಕಂಟ್ರೋಲ್ ಮಾಡಿಬಿಟ್ಟಿದ್ದೀನಿ. ಅಂದರೆ ಒಂದು ಚಾಕ್ಲೇಟ್ ಕೊಡ್ತಾಯಿಲ್ಲ, ಮನೆಗೆ ತರ್ತಾನೂ ಇಲ್ಲ, ನಾನು ಬೇರೆಯವ್ರ ಹತ್ರ ಕೊಡಿಸ್ತಾನೂ ಇಲ್ಲ. ಯಾವುದೇ ಬರ್ಡೇ ಆದರೂ ಆ ಟೀಚರ್ಸ್ಗಳಿಗೂ ಹೇಳ್ಬಿಟ್ಟಿದ್ದೀನಿ ನಾನು, ಬೇಡ ಅವ್ರಿಗೆ ಚಾಕ್ಲೇಟ್ ಕೊಡಬೇಡಿ, ಯಾವುದೇ ಬರ್ಡೇ ಆದರೂ ಸರಿ ನೀವು ಕೊಡಬೇಡಿ ಅಂತ ನಾನು ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ. ಹಂಗಾಗಿ ಅವ್ರಿಗೆ ಚಾಕ್ಲೇಟು ಬಿಸ್ಕೆಟು ಬೇರೆ ಔಟ್ಸೈಡ್ ಫುಡ್ಡೇ ನಾನು ಏನೂ ಕೊಡ್ತಾಯಿಲ್ಲ. ತುಂಬಾ ಕಂಟ್ರೋಲ್ ಮಾಡಿದ್ದೀನಿ. ಅವಾಗ ಆ ಕಂಟ್ರೋಲ್ ಮಾಡಿದಾಗಿಂದನೇ ಆ್ಯಕ್ಚುಲಿ ಹೇಳಬೇಕು ಅಂದರೆ ಮನೇಲಿ ಇಷ್ಟಪಟ್ಟು ಊಟ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ನೀವು ನಂಬ್ತಿರೋ ಇಲ್ವೋ, ಅವರೇನೆ ಕೇಳಿ ಊಟ ಹಾಕಿಸ್ಕೊಂಡು ತಿಂತಾರೆ. ಮತ್ತು ಅವರೇನೆ ಏನಿದೆ ಅಂತ ಕೇಳ್ತಾರೆ. ಮತ್ತು ಫ್ರೂಟ್ಸ್ಗಳಿದ್ರೆ ಫ್ರೂಟ್ಸ್ಗಳೆಲ್ಲ ತೊಗೊಂಡು ತಿಂತಾರೆ. ಸೊ ಹಾಗಾಗಿ ಆ ಥರ ಅಷ್ಟು ಅದು ಅವಾಯ್ಡ್. ಎಷ್ಟು ಮಕ್ಕಳಿಗೆ ಊಟ ಸೇರಿಸಲ್ಲ ಅಂದರೆ ಅದು ನಾವು ಏನೇ ಮಾಡಿದ್ರೂ ಆ ಮಕ್ಕಳಿಗೆ ಊಟನೇ ಮಾಡೋಕ್ಕಾಗಲ್ಲ, ಅಷ್ಟು ಕಂಟ್ರೋಲ್ ಮಾಡುತ್ತೆ ಅದು. ಔಟ್ಸೈಡ್ ಫುಡ್ ಚಾಕ್ಲೇಟ್ ಆಗ್ಬೋದು, ಬಿಸ್ಕೆಟ್ ಬೇಕಾದ್ರೆ ನೀವು 2 ಬಿಸ್ಕೆಟ್ ಕೊಡಿ, ಮಕ್ಕಳು ಒಂದು ಊಟನ ಸ್ಕಿಪ್ ಮಾಡ್ತಾರೆ. ಮಧ್ಯಾಹ್ನ ಆಗ್ಬೋದು ರಾತ್ರಿ ಆಗ್ಬೋದು ಒಂದು ಊಟ ಸ್ಕಿಪ್ ಮಾಡ್ತಾರೆ. ಬಟ್ ಅಷ್ಟು ಅದು ಮೈದಾ ಮತ್ತು ಅದು ಕರೆಕ್ಟಾಗಿ ಜೀರ್ಣ ಆಗಲ್ಲ. ಸೊ ಹಾಗಾಗಿ ನಾವು ಮಕ್ಕಳಿಗೆ ಆದಷ್ಟು ಆ ಫುಡ್ಗಳನ್ನ ಅವಾಯ್ಡ್ ಮಾಡಬೇಕು. ನಾನು ಹೇಳೋದಷ್ಟೇ, ನೀವು ಆದಷ್ಟು ಅವಾಯ್ಡ್ ಮಾಡಿ. ಯಾವುದು ಆದರೂ ಅಷ್ಟೇ ಅಲ್ವಾ, ಅತಿ ಆದರೆ ವಿಷನೇ ಅದು ಇದಾಗುತ್ತೆ. ಬಟ್ ಅದರಿಂದ ಏನೂ ಯೂಸ್ ಇಲ್ಲ. ಸುಮ್ಮನೆ ನಾವು ಮಕ್ಳು ಇಷ್ಟಪಡ್ತಾರಲ್ಲ ಅನ್ನೋದಕ್ಕೋಸ್ಕರ ತೆಕ್ಕೊಡ್ಬೇಕು ಅಷ್ಟೇ. ಈಗ ನಾನು ಪೂಜೆ ಎಲ್ಲ ಮುಗಿಸಿ ನಾನು ಮಂಗಳಾರತಿ ಎಲ್ಲ ಮಾಡಿ ಮಕ್ಕಳಿಗೆಲ್ಲ ಮಂಗಳಾರತಿ ಕೊಟ್ಟೆ. ಈಗ ರಘುನು ಲಾಸ್ಟಲ್ಲಿ ಬಂದರು, ಅವರೆಲ್ಲ ಸ್ನಾನ ಮಾಡ್ಕೊಂಡು ಬಂದೆವು. ನಾನೆಲ್ಲ ರೆಡಿ ಮಾಡಿಟ್ರೆ ಅವರು ಸುಮ್ಮನೆ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡ್ಕೊಂಬಿಡ್ತಾರೆ. ಸೊ ಹಾಗಾಗಿ ಅವರು ಲಾಸ್ಟಲ್ಲಿ ಪೂಜೆ ಮಾಡಿ ಮುಗಿಸಿ ಆನಂತರ ನಾವು ಅಡುಗೆ ನಾನು ಆಲ್ರೆಡಿ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿ ಮಾಡಿಕೊಂಡೆ. ಅಂದರೆ ಸಾಂಬಾರು ಬೆಳಿಗ್ಗೆ ಮಾಡಿದ್ದೆ. ಸೊ ಹಾಗಾಗಿ ಬೆಳಿಗ್ಗೆ ಟಿಫನ್ ಮಾತ್ರ ಇವ್ರಿಗೆ ಮಾಡಿಕೊಟ್ಬಿಟ್ಟಿದ್ದೆ, ನಾನು ಮಾತ್ರ ತಿಂದಿರಲಿಲ್ಲ ಅಷ್ಟೇ. ಸೊ ನಾನೀಗ ಮಧ್ಯಾಹ್ನಕ್ಕೆಲ್ಲ ರೆಡಿ ಮಾಡಿಬಿಡೋಣ ಅಂತ ಬೇಗ
ಹೋದೆ. ನೋಡ್ತಾ ಇದ್ರಲ್ಲ, ಇದು ನಮ್ಮ ಮನೆಯ ರಾಮನವಮಿ ಪೂಜೆ ಆಗಿತ್ತು. ಸಿಂಪಲ್ಲಾಗಿ ಮಾಡಿದೆ, ಬಟ್ ಅಂದರೆ ಒಂದು ಖುಷಿ, ಏನೋ ಒಂದು ನಮ್ಮ ಮನೇಲಿ ಒಂದು ಹಬ್ಬದ ವಾತಾವರಣ ಇತ್ತಲ್ಲ ಅಂತ. ಆ ಆಚರಣೆಗೆ ಬೇಕಾದದ್ದು ನಾವು ಮಾಡಿದಾಗ ಮಕ್ಳಿಗೂ ಕೂಡ ಅದು ತಿಳ್ಕೊತಾರೆ ಯಾಕೆ ಏನು ಅಂತ. ನಮ್ಮ ಮನೆಯಲ್ಲೂ ಕೂಡ ಒಂದು ಖುಷಿ ಇರುತ್ತೆ ಅಲ್ವಾ. ಎಲ್ಲರಿಗೂ ಆದರೂ ಅಷ್ಟೇ, ಯಾರೇ ಆದ್ರೂ ಈಗ ಯಾವುದೇ ಒಂದು ಹಬ್ಬ ಆಚರಣೆ ಏನೋ ಮಾಡ್ತಾಯಿದ್ದೀವಿ ಅಂದಾಗ ಅದನ್ನು ಮಕ್ಕಳಿಗೆ ತಿಳಿಸಿ ಹೇಳೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆ ನಮ್ಮ ಮನೆಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಸೊ ಅಂತ ಹೇಳಿ ಇವತ್ತಿನ ವ್ಲಾಗ್ನ ನಾನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್ ಆಲ್.